ತುಂಬಾ ಜನ ಏನ್ ಅನ್ಕೊಂಡ್ರು ರಾಮಾಚಾರ್ಯ ಕತೆ ಮುಗೀತು ಅಂತ. ಬಟ್ ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್. ರಾಮಾಚಾರ್ಯ ಬದುಕೇ ಇದ್ದಾನೆ, ಆದ್ರೆ ಹೋಗಿರುವುದು ರಾಮಾಚಾರ್ಯ ತಮ್ಮ ಕೃಷ್ಣ. ಹೌದು, ಮುರಾರಿಗೆ ಈ ಎಲ್ಲ ಒಂದು ವಿಚಾರವನ್ನ ರಾಮಾಚಾರ್ಯ ಬಂದು ತಿಳಿಸುವಂಥದ್ದು ಬಹಳನೇ ಆಶ್ಚರ್ಯ ಮತ್ತೆ ಮಹಾ ತಿರುವಿಗೆ ಕಾರಣವಾಗುತ್ತಿದೆ. ತುಂಬಾ ಜನ ಅದೇ ಅನ್ಕೋತಾ ಇದ್ರು, ಹೀರೋ ಇಲ್ಲದೆ ಯಾವ ರೀತಿ ಧಾರಾವಾಹಿ ಮುಂದೆ ನಡೆಯುತ್ತೆ ಅಂತ. ಬಟ್ ಈ ರೀತಿಯ ಒಂದು ಮಹಾ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಮನೇಲಿ ಅಂತಿಮ ಕಾರ್ಯ ಎಲ್ಲವನ್ನೂ ಕೂಡ ಮಾಡ್ತಾರೆ. ಬಟ್ ನಂತರದಲ್ಲಿ ಚಾರುಗೂ ಕೂಡ ಇನ್ನ ಗೊತ್ತಾಗಿಲ್ಲ ಅದು ರಾಮಾಚಾರಿ ಹೋಗಿರೋದಲ್ಲ, ಕೃಷ್ಣ ಹೋಗಿರೋದು ಅಂತ. ಆದ್ರೆ ಈಗ ಕೃಷ್ಣನೇ ಬಂದು ಮುರಾರಿ ಹತ್ರ ಎಲ್ಲ ಸತ್ಯವನ್ನು ಕೂಡ ತಿಳಿಸಿದ್ದಾನೆ. ನನ್ನ ತಮ್ಮ ಹೋಗ್ಬಿಟ್ಟ, ನನ್ನನ್ನ ಬದುಕಿಸಿ ನನ್ನ ತಮ್ಮ ಬಲಿಯಾದ ಅಂತ. ಇನ್ನು ಮನೆಗೆ ಹೋಗಿಲ್ಲ ರಾಮಾಚಾರ್ಯ. ಮನೆಗೆ ಹೋಗಿ ಚಾರುಗೆ ಮತ್ತೆ ಮನೆಯವರಿಗೆ ಎಲ್ಲ ಸತ್ಯವನ್ನ ತಿಳಿಸುವಂತ ಒಂದು ಟೈಮ್. ಸೊ ಮುರಾರಿಗೆ ಫಸ್ಟ್ ಒಂದು ಸತ್ಯವನ್ನ ತಿಳಿಸಿರೋದು. ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಇಷ್ಟ ಆಗ್ತಿದೆ. ಒಳ್ಳೆ ಟ್ವಿಸ್ಟ್ ಮತ್ತೆ ಒಳ್ಳೆ TRP ರೇಟಿಂಗ್ ಕೂಡ ಪಡೆದುಕೊಂಡಿದೆ. ಈ ರೀತಿ ಟ್ವಿಸ್ಟ್ ಬರುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಸಹ ಮಾಡಿರಲಿಲ್ಲ. ಕೃಷ್ಣ ಹೋಗಿರೋದು, ರಾಮಾಚಾರಿ ಈಗ ಬದುಕಿದ್ದಾನೆ. ನೀವು ಕೂಡ ನೋಡಿರ್ಬೋದು, ಪ್ರತಿಯೊಬ್ಬರು ಕೂಡ ಅಷ್ಟೇ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ರಾತ್ರಿ ಆಯ್ತು ಅಂದ್ರೆ ಈ ಒಂದು ಧಾರಾವಾಹಿನ ನೋಡಕ್ಕೆ ಕುಳಿತು ಬಿಡುತ್ತಾರೆ. ಆ ರೀತಿ ಒಂದು ಟ್ವಿಸ್ಟ್ ಮನೋರಂಜನೆ ಆಗಿದೆ.